ಅಂದ್ರೆ ದ್ವೇಷದ ಭಾಷಣ ಪ್ಲಸ್ ದ್ವೇಷದ ಅಪರಾಧಗಳಿಗೆ ಸೇರಿದಂತ ವಿಷಯಗಳಿಗೆ ಲಿಂಕ್ ಆಗುವಂತ ಒಂದು ಬಿಲ್ ನ ಪಾಸ್ ಮಾಡಿದೆ. ಬಿಲ್ ಬಂದು 79 ಆಫ್ 2025 ಅಂತ ನಾನು ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಬಿಲ್ ಅಲ್ಲಿ ಅವ್ರು ಹೇಳೋ ಪ್ರಕಾರ ಹೇಟ್ ಸ್ಪೀಚ್ ಪ್ರಿಜುಡಿಷಿಯಲ್ ಇಂಟ್ರೆಸ್ಟ್ ಮೇಲೆ ಅಂದ್ರೆ ಕೆಲವಷ್ಟು ದ್ವೇಷ ಭಾಷಣಗಳು ಮಾಡ್ತಾ ಇದ್ವಿ, ದ್ವೇಷ ಅಪರಾಧಗಳು ನಡೀತಾ ಇತ್ತು, ಅಂತದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ತರೋದಕ್ಕೆ ಇದನ್ನ ಮಾಡಿದ್ದಾರೆ. ಇದ್ರಲ್ಲಿ ಏನಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಎಷ್ಟೆಷ್ಟೋ ಜನ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ವಲ್ಲ, ಅಂತದ್ದೆಲ್ಲ ಇನ್ನು ಮುಂದೆ ನಿಂತೋಗುತ್ತೆ ಅಂತ ಬಿಲ್ ನ ಇವಾಗ ಮೊದಲು ನಮ್ಮ ಕರ್ನಾಟಕದಲ್ಲಿ ಲಾಂಚ್ ಮಾಡಿದ್ದಾರೆ. ಅದರಲ್ಲೂ ಏನು ಫಸ್ಟ್ ಟೈಮ್ ತಪ್ಪು ಮಾಡಿದ್ರೆ ಇಷ್ಟು ಫೈನು, ಸೆಕೆಂಡ್ ಟೈಮ್ ತಪ್ಪು ಮಾಡಿದ್ರೆ ಇಷ್ಟು ಫೈನು, ಮೂರನೇ ಸಲ ರಿಪೀಟೆಡ್ಲಿ ಮಾಡಿದ್ರೆ ಏನೇನ್ ಶಿಕ್ಷೆ ಅಂತಾನೆ ಹೇಳಿ ಒಂದು ಬಿಲ್ ನ ಪಾಸ್ ಮಾಡಿದ್ದಾರೆ. ಹಿಂದೆ ತೋರಿಸ್ತಾ ಇದೀನಿ ನಿಮಗೆ ಬಿಲ್ ಏನು ಅಂತ. ಈ ರೀತಿ ಬಿಲ್ ಒಂದು ಇವಾಗ ಬಂದಿದೆ. ಇದರಿಂದ ಏನಾಯ್ತು, ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದಕ್ಕೆ ಬೀಗ ಹಾಕ್ದಾಗ ಆಯ್ತು. ನಾವೆಲ್ಲೂ ಕೂಡ ಓಪನ್ ಆಗಿ ಯಾವುದೇ ವ್ಯಕ್ತಿ ವಿರುದ್ಧ, ಯಾವುದೇ ಸಮುದಾಯದ ವಿರುದ್ಧ, ಯಾವುದೇ ಒಂದು ಗುಂಪಿನ ವಿರುದ್ಧ ಮಾತಾಡುವ ಆಗಿಲ್ಲ. ಮಾತಾಡಿದ್ರೆ ಏನೇನ್ ಫೈನ್ ಇದೆ ಅಂತ ತೋರಿಸ್ತಾರೆ ನೋಡಿ. ನಾನು ಅದನ್ನ ಜಸ್ಟ್ ಟ್ರಾನ್ಸ್ಲೇಟರ್ಗೆ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಡಿಸೆಂಬರ್ 2025ರಲ್ಲಿ ಪಾಸ್ ಮಾಡಿರುವಂತ ಈ ಬಿಲ್ ಏನ್ ಹೇಳುತ್ತೆ, ದ್ವೇಷ ಅಪರಾಧಗಳು ಅಂದ್ರೆ ದ್ವೇಷದ ವಿರುದ್ಧ ನಾವ್ ಯಾರ ಮೇಲಾದ್ರೂ ದ್ವೇಷ ಇಟ್ಕೊಂಡು ಏನಾದ್ರೂ ಅವ್ರ ಮೇಲೆ ಒಂದು ವಿಷಯನ ಸ್ಟ್ರೆಸ್ ಮಾಡಿ ಹೇಳಿದ್ರೆ ಅದಕ್ಕೆ ಶಿಕ್ಷೆ ಅನ್ನೋದು ಕಾಯ್ದಿರುತ್ತೆ. ಏನೇನು ದ್ವೇಷ ಭಾಷಣ ಮಾಡೋಂಗಿಲ್ಲ ಯಾವುದೇ ವ್ಯಕ್ತಿ ವಿರುದ್ಧ, ಇಲ್ಲ ಗುಂಪಿನ ವಿರುದ್ಧ, ಇಲ್ಲ ಯಾವುದೋ ಒಂದು ಸಂಸ್ಥೆ ವಿರುದ್ಧ ದ್ವೇಷ ಭಾಷಣ ಮಾಡೋಂಗಿಲ್ಲ. ಏನೋ ಒಂದು ಉದ್ದೇಶ ಇಟ್ಕೊಂಡು, ಅದ್ರಲ್ಲಿ ಏನು ಎಲೆಕ್ಟ್ರಾನಿಕ್ ಆಗಾದ್ರೂ ಮಾಡಿ, ಇಲ್ಲ ಲಿಖಿತ ಅಂದ್ರೆ ಪ್ರೆಸ್ ನ್ಯೂಸ್ ಪೇಪರ್ ಇಂದನಾದ್ರೂ ಮಾಡಿ, ಇಲ್ಲ ಮಾಮೂಲಿಯಾಗಿ ಮಾತಾಡಿರೋದು, ಇಲ್ಲ ಆಕ್ಷನ್ ಮಾಡಿರೋದು, ಯಾವುದೇ ಇದ್ರೂ ಕೂಡ ಇಲ್ಲಿ ಶಿಕ್ಷೆ ಅನ್ನೋದು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮನ್ನ ಕಟ್ಟಾಕ್ತಾ ಇದ್ದಾರೆ. ಯಾವುದೇ ಒಂದು ವಿರುದ್ಧ ನಾವು ಮಾತಾಡೋ ಹಾಗೆ ಇಲ್ಲ. ಟೋಟಲಿ ಫ್ರೀಡಮ್ ಆಫ್ ಸ್ಪೀಚ್ ಬಂದು ಇದು ಆಲ್ರೆಡಿ ಬಿಲ್ ಪಾಸ್ ಆಗೋಗಿದೆ. ಈಗಲೂ ಕೂಡ ಅಪೋಸಿಷನ್ ಅನ್ನೋದು ಇದ್ದೇ ಇದೆ. ಆದ್ರೆ ನಮ್ಮ ಜನ ಸತ್ತು ಹೋಗ್ತಾ ಇದ್ದಾರೆ, ಸತ್ತ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ ಮುಂದೆ ಅಂತ ಹೇಳುತ್ತೆ ಈ ಬಿಲ್ ಅನ್ಕೊಳ್ಳಿ. ಯಾಕೆ ಅಂದ್ರೆ ಎಲ್ಲೂ ಕೂಡ ಏನೂ ಮಾತಾಡೋ ಹಾಗಿಲ್ಲ ಅನ್ನೋದೇ ಈಗ ಇರುವಂತ ರೂಲ್ಸ್. ಯಾರು ಬೇಕಾದ್ರೂ ಆಗ್ಬೋದು, ಇಲ್ಲಿ ಮಾತಾಡೋ ಹಾಗೆ ಇಲ್ಲ ಬಿಡಿ. ಅದರಲ್ಲೂ ಮೆನ್ಷನ್ ಮಾಡ್ತಾರೆ ನೋಡಿ, ದ್ವೇಷ ಭಾಷಣ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇತ್ತು ಒಬ್ಬ ವ್ಯಕ್ತಿ ವಿರುದ್ಧ, ಇವನ್ ಹಾಗೆ, ಇವನ್ ಫ್ಯಾಮಿಲಿ ಹೀಗೆ, ಇಂಥದ್ದನ್ನೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಮಾಡಿರುವಂತದ್ದು ಬಿಲ್ ಇದು. ಓಕೆ, ಅದನ್ನ ಕಡಿವಾಣ ಹಾಕ್ತಾರೆ ಅಂದ್ರೆ ತುಂಬಾನೇ ಒಳ್ಳೇದು. ಆದ್ರಿಂದ ಸ್ವಲ್ಪ ಪಬ್ಲಿಸಿಟಿ ಮಾಡ್ಕೊಳ್ಳೋಕೆ, TRP ಮಾಡ್ಕೊಳ್ಳೋದಕ್ಕೆ ಒಂದು ಸಂಸ್ಥೆ ವಿರುದ್ಧ ಇಲ್ಲ ಇನ್ನೊಂದ್ರ ವಿರುದ್ಧ ಮಾಡ್ತಾ ಇದ್ರು. ಆದ್ರೆ ತಪ್ಪು ಮಾಡಿದವರು ಇದರಿಂದ ಬಚಾವಾಗೋ ಚಾನ್ಸಸ್ ಇರುತ್ತೆ. ಅದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಬಿಲ್ಲಲ್ಲಿ ತೋರಿಸ್ತಾರೆ ನೋಡಿ, ರಿಲಿಜಿಯನ್ ವಿರುದ್ಧ ಮಾತಾಡೋಂಗಿಲ್ಲ, ರೇಸ್ ಕ್ಯಾಸ್ಟ್ ಕಮ್ಯುನಿಟಿ ವಿರುದ್ಧ ಮಾತಾಡೋಂಗಿಲ್ಲ, ಸೆಕ್ಸ್ ಬಳಸಿ ಮಾತಾಡೋಂಗಿಲ್ಲ, ಜೆಂಡರ್ ಮೇಲೆ ಮಾತಾಡೋಂಗಿಲ್ಲ, ಸೆಕ್ಷುಯಲ್ ಓರಿಯಂಟೇಷನ್ ಮೇಲೆ ಮಾತಾಡೋಂಗಿಲ್ಲ, ಪ್ಲೇಸ್ ಆಫ್ ಬರ್ತ್ ಇಟ್ಕೊಂಡು ಮಾತಾಡೋಂಗಿಲ್ಲ, ರೆಸಿಡೆನ್ಸ್ ಮೇಲೆ ಮಾತಾಡೋಂಗಿಲ್ಲ, ಲ್ಯಾಂಗ್ವೇಜ್ ಮೇಲೆ, ಡಿಸೆಬಿಲಿಟಿ ಮೇಲೆ, ಯಾವುದೋ ಒಂದು ಟ್ರೈಬ್ ಅಂದ್ರೆ ಜನಾಂಗ, ಯಾವ್ದ್ರ ಮೇಲೂ ಕೂಡ ನಾವು ಇಲ್ಲಿ ದ್ವೇಷ ಭಾಷಣ ಮಾಡೋ ಹಾಗಿಲ್ಲ. ಧರ್ಮ, ಜನಾಂಗ, ಜಾತಿ, ಸಮುದಾಯ ಎಲ್ಲಾನು ಇನ್ಕ್ಲೂಡ್ ಆಗೋಯ್ತು ಇಲ್ಲಿ. ಆಯ್ತಾ? ಇದ್ರಲ್ಲಿ ತೋರಿಸ್ತಾರೆ ಇದ್ರಲ್ಲಿ ಏನೇನ್ ಫೈನು ಅಂತ. ಮೊದಲನೇ ಬಾರಿಗೆ ತಪ್ಪು ಮಾಡಿದ್ರೆ ಅಂದ್ರೆ ನಾವೇನಾದ್ರೂ ಯಾರ ಮೇಲಾದ್ರೂ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡಿದ್ರೆ ಅದರಿಂದ ಅವರಿಗೆ ಹರ್ಟ್ ಆಯ್ತು ಅಂದ್ರೆ ಏನ್ ಮಾಡ್ತಾರೆ, 1 ವರ್ಷದಿಂದ 7 ವರ್ಷ ಜೈಲು, 50,000 ದಂಡ. ಸೆಕೆಂಡ್ 2 ವರ್ಷದಿಂದ 10 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ. ಅದಾದ ಮೇಲೂ ಮತ್ತೆ ರಿಪೀಟೆಡ್ಲಿ ಕೆಲವೊಂದು ಮಾಡ್ತಾನೆ ಇದ್ರೆ ವಾರೆಂಟ್ ಇಲ್ಲದೆ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ, ನಿಮಗೆ ಜಾಮೀನು ಕೂಡ ಸಿಗೋದಿಲ್ಲ ಅನ್ನೋ ಲೆವೆಲ್ಗೆ ಒಂದು ಬಿಲ್ ಪಾಸ್ ಆಗಿದೆ. ಇದು ಸಾಮಾಜಿಕ ಕಳವಳಿ. ಅಂದ್ರೆ ನಾವು ಸಮಾಜದಲ್ಲಿ ಇದು ತಪ್ಪು, ಇದು ಸರಿ, ಇದು ಹೀಗೆ, ಈ ವ್ಯಕ್ತಿ ಈ ತರ ಮೋಸ ಮಾಡ್ದ ಅಂತ ಇನ್ನು ಮುಂದೆ ಹೇಳುವ ಹಾಗೆ ಇಲ್ಲ. ಆ ಮಟ್ಟಕ್ಕೆ ಲಾಕ್ ಮಾಡ್ತಾ ಇದೆ ಒಂದು ಬಿಲ್ಲು. ಯಾರ ವಿರುದ್ಧನೂ ಯಾರು ಕೂಡ ಮಾತಾಡೋ ಹಾಗಿಲ್ಲ. ಪ್ಲಸ್ ಇಲ್ಲಿ ಏನ್ ಹೇಳ್ತಾರೆ, ಕೆಲವಷ್ಟನ್ನ ಅದರಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಯಾವ್ದನ್ನ, ಕಲಾತ್ಮಕ ಸೃಜನಶೀಲತೆ ಪ್ರದರ್ಶನಗಳು, ಶೈಕ್ಷಣಿಕ ಅಥವಾ ವೈಜ್ಞಾನಿಕ ವಿವರಣೆ, ಇನ್ನ ನ್ಯಾಯಯುತ ನಿಖರವಾದ ವರದಿ, ಇನ್ನ ಪ್ರಾಮಾಣಿಕ ಧಾರ್ಮಿಕ ಉದ್ದೇಶಗಳು ಮತ್ತು ಪರಂಪರೆಯನ್ನ ತಿಳಿಸೋದಕ್ಕೋಸ್ಕರ ಮಾಡುವಂತದ್ದು, ಇನ್ನ ಚರ್ಚೆಗಳು, ಇಂಥದ್ದನ್ನ ಇದರಿಂದ ವಿನಾಯಿತಿ ಮಾಡಿದ್ದಾರೆ. ಯಾಕೆ, ಕೆಲವೊಂದು ಸಲ ಮಾತಾಡುವಾಗ ವೇರಿಯೇಷನ್ ಆಗ್ಬೋದು. ಒಳ್ಳೆ ವಿಷಯಗಳನ್ನ ಸ್ಪ್ರೆಡ್ ಮಾಡೋದು ನೀವು ಸ್ಪ್ರೆಡ್ ಮಾಡಿ, ಅದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ತಾ ಇದಾರೆ. ಇನ್ನ ಜಸ್ಟ್ ಎಜುಕೇಶನ್ ಪರ್ಪಸ್ ಇಲ್ಲ ನಾಲೆಡ್ಜ್ ಪರ್ಪಸ್ ಈ ವಿಷಯನ ಶೇರ್ ಮಾಡ್ತಾ ಇದೀವಿ, ಪ್ರಾಬ್ಲಮ್ ಇಲ್ಲ. ಒಳ್ಳೆ ನ್ಯಾಯಯುತ ಅಂದ್ರೆ ನಿಮ್ಮ ಹತ್ರ ಪ್ರೂಫ್ ಇದೆ,
ಆ ಪ್ರೂಫ್ ಇಟ್ಕೊಂಡು ನಾನು ಫೈಟ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಡೇಟಾ ಇದೆ, ಅವಾಗ ನೀವು ಯಾವುದೇ ವ್ಯಕ್ತಿ ವಿರುದ್ಧ ಇಲ್ಲ ಒಂದು ಗುಂಪಿನ ವಿರುದ್ಧ, ಒಂದು ಸಮುದಾಯದ ವಿರುದ್ಧ, ಒಂದು ಜನಾಂಗದ ವಿರುದ್ಧ ಫೈಟ್ ಮಾಡ್ಬೋದು. ಏನೂ ಇಲ್ಲ ಅಂದ್ರೆ ನಾವೇನಾದ್ರೂ ಈ ರೀತಿ ಸುಮ್ಮನೆ ಮೀಡಿಯಾ ಇದೆ ಅನ್ಬಿಟ್ಟು ಬಾಯಿಗೆ ಬಂದ ಹಾಗೆ ಇವ್ರು ಈ ತರ ಮಾಡಿದ್ರು ಅಂತ ಮಾತಾಡಿದ್ರೆ ಕಾಣಿಸ್ತಾ ಇರ್ಬೋದು 1 ವರ್ಷದಿಂದ 7 ವರ್ಷ ಜೈಲು. ಅದೇ ಈ ಬಿಲ್ಲು ಇಲ್ಲೂ ಅದನ್ನೇ ಮೆನ್ಷನ್ ಮಾಡ್ತಾ ಹೋಗ್ತಾರೆ. 50,000 ತನಕ ಫೈನು, 1 to 7 years ಜೈಲಾಗುತ್ತೆ. ಇನ್ನ ಸೆಕೆಂಡ್ 1 ಲಕ್ಷ ರೂಪಾಯಿ ಫೈನು. ಅದನ್ನೇ ಹೇಳಿದ್ದು, ಕೆಲವಷ್ಟು ರಿಸ್ಟ್ರಿಕ್ಷನ್ಗಳನ್ನ ತಂದಿದೆ. ಇದರಿಂದ ಈಸಿಯಾಗಿ ಎಲ್ಲೂ ಕೂಡ ಮಾತಾಡೋದಕ್ಕೆ ಆಗೋದಿಲ್ಲ. ಮೀಡಿಯಾಗಳಲ್ಲಿ ಇನ್ನು ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಏನ್ ಮಾತಾಡ್ತಾ ಇದೀವಿ, ಯಾರ ವಿರುದ್ಧ ಮಾತಾಡ್ತಾ ಇದೀವಿ, ಇದು ಸರಿನಾ ತಪ್ಪಾ, ಇದ್ರಲ್ಲಿ ಏನ್ ವಿಷಯ ಇದೆ ಅಂತ ತಿಳ್ಕೊಳ್ದೆ ಮಾತಾಡಿದ್ರೆ ಓವರ್ ಆಲ್ ಆಗಿ ಇದೆಲ್ಲ ಆಗುತ್ತೆ. ಇನ್ನ ಒಂದು ಮೆನ್ಷನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಕೆಲವಷ್ಟು ಹೇಗಂದ್ರೆ ಹಾಗೆ ಮಾತಾಡ್ತಾ ಇದ್ವಿ ಅಂತದನ್ನ ಇನ್ಮೇಲೆ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳನ್ನೇ ಬ್ಲಾಕ್ ಮಾಡ್ತಾರೆ ಅಂತ ಸಿಸ್ಟಮ್ನ ಈಗ ತಗೊಂಡ್ಬಂದಿದೆ. ಆಸ್ ಪರ್ ಹೇಗೆ ಭಾರತೀಯ ನ್ಯಾಯ ಸಂಹಿತೆ ಅಂತ BNS ಅಂತ ಒಂದು ಹೊಸ ರೂಲ್ಸ್ ತಗೊಬಂತು ಸೆಂಟ್ರಲ್ ಗೌರ್ಮೆಂಟ್, ಬೇಸ್ಡ್ ಆನ್ ದಟ್ಟೆ ತಗೊಂಡ್ಬಂದಿದ್ದಾರೆ. ಆದ್ರೆ ಇಲ್ಲಿ ಏನು ಅಂದ್ರೆ ಇನ್ನ ಜಾಸ್ತಿ ಅದ್ರೊಳಗೆ ಡೀಪ್ ಆಗಿ ಹೋಗಿ ಯಾರ ವಿರುದ್ಧ ಕೂಡ ದ್ವೇಷ ಭಾಷಣ ಮಾಡೋ ಆಗಿಲ್ಲ ಅನ್ನೋ ಮಟ್ಟಕ್ಕೆ ತಗೊಬಂದಿಸಿದರೆ. ಯಾರ ವಿರುದ್ಧ ಅಲ್ಲ, ಸಂಸ್ಥೆ ವಿರುದ್ಧ ಪ್ಲಸ್ ವ್ಯಕ್ತಿಗಳ ಗುಂಪಿನ ವಿರುದ್ಧ ಈ ತರ ತಪ್ಪು ಮಾಡಿದ್ರು ಅಂತ ನಾವು ದ್ವೇಷ ಭಾಷಣ ಮಾಡೋ ಆಗಿಲ್ಲ, ದ್ವೇಷದ ಪ್ರಚಾರ ಮಾಡೋ ಹಂಗಿಲ್ಲ. ಯಾವುದೋ ಒಂದು ಸಮುದಾಯ ಬಂದು ಇಲ್ಲಿ ಗಲಾಟೆ ಮಾಡ್ತು, ಅವ್ರ ಮೇಲೆ ನಾವು ಇನ್ನೊಂದು ಮಾಡೋಣ, ನಾವ್ ಯಾಕೆ ಕುತ್ಕೋಬೇಕು ಸುಮ್ಮನೆ ಅಂತ ಒಂದು ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಮಾಡೋಂಗಿಲ್ಲ. ಮಾಮೂಲಿ ಮಾತುಗಳು ಹೇಳೋಂಗಿಲ್ಲ, ಚರ್ಚೆ ಆದಾಗ ಅದೊಂಥರ, ಬಟ್ ದ್ವೇಷ ಹುಟ್ಟಿಸೋ ಹಾಗೆ, ಜನರ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸೋ ಹಾಗೆ ಈ ದ್ವೇಷ ಭಾಷಣಗಳನ್ನ ಮಾಡಿದ್ರೆ ಅವ್ರಿಗೆ ಜೈಲಿಗೆ ಹಾಕ್ತೀವಿ ಅಂತಾನೆ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಕೆಲವೊಂದು ಸಲ ಇದರಿಂದ ಉತ್ತೇಜಿತರಾದ ಯುವಕರು ಇಲ್ಲ ಬೇರೆಯವರು ಹೋಗಿ ಏನಾದ್ರೂ ಕ್ರೈಮ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಕಾರಣದಿಂದನೂ ಇದು ಮಾಡಿರಬಹುದು. ಆದ್ರೆ ಇಲ್ಲಿ ಮೇಜರ್ ಆಗಿ ಆಗ್ತಾ ಇರೋದೇನು, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಈಸಿಯಾಗಿ ಮಾತಾಡ್ತಾ ಇದ್ರಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಒಂದು ಪದ ಇಟ್ಕೊಂಡು ಅಂತದಕ್ಕೆ ಬ್ರೇಕ್ ಆಗ್ತಾ ಇದೆ ಈಗ ನಮ್ಮ ಗೌರ್ನಮೆಂಟ್. ಇದಾಗಿ ಸತ್ತ ಪ್ರಜೆಗಳಾಗಿ ಬದುಕಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ಕೂಡ. ನೇತರದ ಎಷ್ಟೋ ವಿಷಯಗಳು ಬರ್ತಾ ಇದೆ, ನಾವು ಕೇಳ್ಕೊಳ್ತಾ ಇರ್ತೀವಿ, ಸುಮ್ಮನಾಗ್ತಾ ಇರ್ತೀವಿ, ಸತ್ತ ಪ್ರಜೆಗಳಾಗಿ ಬದುಕ್ತೀವಿ. ಬಿಲ್ಲು ನಿಮಗೆ ತೋರಿಸಿದೀನಿ. ಇದಕ್ಕೆಲ್ಲ ಅಪೋಸ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ಅಪೋಸ್ ಮಾಡಿದ್ರೆ ಸ್ವಲ್ಪ ಬದಲಾವಣೆ ಆಗಬಹುದು. ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನೇಪಾಳಲ್ಲಾಯ್ತಲ್ಲ ಅಂತ ಸಿಚುಯೇಷನ್ ಬರುತ್ತೇನೋ ಗೊತ್ತಿಲ್ಲ, ನೋಡ್ಬೇಕು ಏನೇನಾಗುತ್ತೋ ಏನೋ. ಹೆಂಗೆ ಅಂದ್ರೆ ಮಾಡ್ತಾ ಇರುವಂತ ರೂಲ್ಸ್ ಗಳೆಲ್ಲ ಕೂಡ ಜನರನ್ನ ಸತ್ತ ಪ್ರಜೆಗಳಾಗಿ ಬದುಕಬೇಕು, ನಾವು ಮಾಡಿದ್ದನ್ನ ನೀವು ಫಾಲೋ ಮಾಡಬೇಕು ಅನ್ನೋ ಮಟ್ಟಕ್ಕಿರೋದ್ರಿಂದ ಏನು ಮಾತಾಡೋಕ್ ಆಗೋದೇ ಇಲ್ಲ ಅಂತಾನೆ ರೂಲ್ಸ್ ಹೇಳ್ತಾ ಇರೋದು, ನಾನಲ್ಲ. ಇದನ್ನ ನಾವು ಒಪ್ಪಬೇಕಾ ಬೇಡವಾ, ಆಪ್ಷನ್ ಇಲ್ಲ, ಒಪ್ಲೇಬೇಕು. ಇದು ಸರಿನಾ ತಪ್ಪಾ ನಾವೇ ಡಿಸೈಡ್ ಮಾಡಬೇಕು. ಸರಿಯಾದ್ರೆ ಪಾಲಿಸೋಣ, ತಪ್ಪಾದ್ರೆ ಪ್ರಶ್ನೆ ಮಾಡೋದಕ್ಕೂ ಅವಕಾಶ ಇದೆ. ಕೆಲವೊಂದು ರೂಲ್ಸ್ಗಳ ಪ್ರಕಾರ ಸಾಧ್ಯ ಆದವು ಪ್ರಶ್ನೆ ಮಾಡಿ. ಇಲ್ಲಿರುವಂತದನ್ನ ಓದಿ ಹೇಳ್ತಾ ಇದೀವಿ. ಒಟ್ನಲ್ಲಿ ಯಾವುದೇ ವಿಷಯನಾಗ್ಲಿ ಕ್ಲಾರಿಟಿಯಾಗಿ ಮಾತಾಡಿ, ಯಾವುದೇ ವ್ಯಕ್ತಿ ವಿರುದ್ಧ ಮಾತಾಡೋದಕ್ಕೆ ಹೋಗ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಈ ರೂಲ್ಸ್ ಹೇಳ್ತಾ ಇದೆ. ಯಾವುದೇ ಸಂಸ್ಥೆ ವಿರುದ್ಧ ಮಾತಾಡೋದಕ್ಕೆ ಹೋಗ್ಬೇಡಿ, ಉತ್ತೇಜನ ಮೂಡಿಸುವಂತ ವಿಷಯಗಳನ್ನ ಮಾತಾಡೋದಕ್ಕೆ ಹೋಗ್ಬೇಡಿ. ಮಾತಾಡಿದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಇನ್ನ ಈ ತರದ ಎಷ್ಟೋ ವಿಷಯಗಳಿದೆ, ನಿಮಗೆ ತಿಳಿಸ್ಬೇಕಾದ್ರೆ ತಿಳಿಸ್ತಾ ಹೋಗ್ತೀನಿ. ಎಚ್ಚೆತ್ಕೊಳ್ಳಿ.